ಇನ್ನು ನೀವೆಲ್ಲ ಕಾಯ್ತಾ ಇರೋದು ಮುಂದೆ ಎಲ್ಲಿ ತರಳಬಾಳು ಹುಣ್ಣಿಮೆ ಅಂತಲ್ಲ. ಅರ್ಜಿಗಳು ಬಹಳ ಕಡೆಯಿಂದ ಬಂದಿದ್ದಾವೆ, ಅರ್ಜಿಗಳು. ಈಗಾಗಲೇ ಮತದಾನ ಆಗೋಗಿದೆ, ಅದು ಚುನಾವಣಾ ಪೆಟ್ಟಿಗೆಯಲ್ಲಿದೆ. ಈಗ ಅದನ್ನು ಒಡೆದು ಕೌಂಟ್ ಮಾಡಬೇಕು, ಮಾಡಿದ್ದೀವಿ. ಎಲ್ಲೆಲ್ಲಿಂದ ಬಂದಿದೆ ಅಂತ ಹೇಳ್ತೀವಿ. ದುಬೈನಿಂದ ಬಂದಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಷ್ಟೆಲ್ಲ ಜನಕ್ಕೆ ಎಷ್ಟು ಏರ್ಕ್ರಾಫ್ಟ್ ಮಾಡಬೇಕು. ಇವತ್ತು ಬಂದಿದ್ರಲ್ಲ ಇವರು ಪೈಲಟ್ ಬಂದಿದ್ರು, ಗೊತ್ತಲ್ಲ ನಿಮಗೆ? ಪೈಲಟ್ ನಮಗೆ ಪರಿಚಯ ಇಲ್ಲ. ಅವರು ಪೈಲಟ್ ಇಲ್ಲಿ ಮಾತಾಡಿದ್ರಲ್ಲ, ವಿಮಾನದ ಪೈಲಟ್, ಏರ್ ಇಂಡಿಯಾ ಪೈಲಟ್ ಅವರು. ನಾವು ಮೊನ್ನೆ ತಿಂಗಳ ಹಿಂದೆ ಮುಂಬೈನಿಂದ ಡೆಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಪಕ್ಕದಲ್ಲಿ ಕೂತಿದ್ರು. ಸಾಮಾನ್ಯವಾಗಿ ಬಿಸ್ನೆಸ್ ಕ್ಲಾಸ್ನಾಗ ಕೂತವರು ಮಾತಾಡಲ್ಲ, ಬಾಯಿ ಬಿಗ ಹಾಕೊಂಡಿರ್ತಾರೆ. ನಾವು ಮಾತಾಡಲಿಲ್ಲ, ಇಲ್ಲ ಗೊತ್ತು. ಆದರೆ ನಮಗಲ್ಲಿ ಡೈನಿಂಗ್ ಟೇಬಲ್ನ ಹಿಂಗೆ ಎತ್ಕೋಬೇಕಾಗಿತ್ತು, ಬರಲಿಲ್ಲ, ಕಷ್ಟ ಆಯಿತು. ಆವಾಗ ಈ ಮಹಿಳೆ ನಮಗೆ ಸಹಾಯ ಮಾಡಿದರು. ಆಗ ಮಾತಾಡಿಸಿದ್ವಿ, ಯಾರಮ್ಮ ನೀನು ಅಂತ ಕೇಳಿದ್ವಿ. ನಾನು ಏರ್ ಇಂಡಿಯಾ ಪೈಲಟ್ ಅಂತ ಹೇಳಿದ್ಲು. 17 ವರ್ಷದಿಂದ ನಾನು ಏರ್ ಇಂಡಿಯಾ ವಿಮಾನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದು, ಪೈಲಟ್ ಆಗಿ, ಫಸ್ಟ್ ಕಮಾಂಡೆಂಟ್ ಆಗಿ. ನಮಗೆ ಭಾಳ ಆಶ್ಚರ್ಯ ಆಯಿತು. 8,800 ಗಂಟೆಗಳ ಕಾಲ ನಮ್ಮ ದೇಶದಲ್ಲಿ ಮತ್ತು ಪರದೇಶದಲ್ಲಿ ಆಕೆ ನಡೆಸಿದ್ದಾಳೆ. ಒಬ್ಬ ಹೆಣ್ಣು ಮಗಳು ಒಂದು ದೊಡ್ಡ 300 ಜನ ಇರ್ತಕ್ಕಂಥ ಬೋಯಿಂಗ್ ವಿಮಾನವನ್ನು ಆಕೆ ನಡೆಸ್ದಲ್ಲ ಆಕಾಶದಲ್ಲಿ ಅಂತ ಹೇಳಿದರೆ ದೊಡ್ಡ ಸಾಧನೆ ಮಹಿಳೆಯರು ಮಾಡಿರೋದು. ಆಕೆ ನಿಮಗೆ ತೋರಿಸ್ಬೇಕು ಅಂತಲೇ ಕ್ಯಾನ್ ಯು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಅವರ್ ತರಳಬಾಳು ಹುಣ್ಣಿಮೆ ಅಂತ ಕೇಳಿದ್ವಿ. ಒಪ್ಕೊಂಡ್ರು. ಕ್ಯಾನ್ ಐ ಬ್ರಿಂಗ್ ಮೈ ಹಸ್ಬೆಂಡ್ ಆ್ಯಂಡ್ ಡಾಟರ್ ಅಂತ ಹೇಳಿದರು. 3 ವರ್ಷದ ಮಗು ಇದೆ ಅವ್ರದ್ದು. ಬರ್ತೀನಿ ಅಂತ ಹೇಳಿದರು. ಬಾರಮ್ಮ, ಬಟ್ ಕಮ್ ವಿತ್ ಯುವರ್ ಪೈಲಟ್ ಡ್ರೆಸ್ ಅಂತ ಹೇಳಿದ್ವಿ. ಒಂದು ಹ್ಯಾಟ್ ಒಂದು ಬಿಟ್ಟು ಬಂದುಬಿಟ್ರು ಅವರು. ಉಳಿದೆಲ್ಲ ಡ್ರೆಸ್ ಹಾಕ್ಕೊಂಡಿದ್ರು. ನೋಡಿ, ಒಬ್ಬ ಮಹಿಳೆ ಎಂಥ ಸಾಧನೆ ಮಾಡಬಲ್ಲಳು ಅನ್ನೋದಕ್ಕೆ ತೋರಿಸ್ಬೇಕು ಅಂತ ನಾವು ಕರೆಸಿದ್ದೆ. ತಿಳಿತೆ? ಈಗ ಮತ್ತೆಲ್ಲೆಲ್ಲಿ ಬಿಜಾಪುರದಿಂದ ಬಂದಿದೆ, ರಾಣೆಬೆನ್ನೂರಿಂದ ಬಂದಿದೆ, ಇನ್ನೊಂದು ಯಾವುದು ಬಂದಿದೆ ಅಂತ ಹೇಳಲ್ಲ, ನಿರ್ಧಾರ ಹೇಳ್ತೀವಿ. ನೀವು ಮತ್ತೆ ಈಗ ನುಗ್ಗಿ ಬರಬಾರ್ದು. ಇಲ್ಲಿ ನಾವು ಎಷ್ಟು ರಾತ್ರಿ ಎಲ್ಲ ಕಳೀಲಿ ಕೂತಿರ್ತೀವಿ. ನೀವು ದರ್ಶನ ಮಾಡ್ಕೋಬೇಕು, ಗುರುಗಳ ಪಾದಾರ ಸ್ಪರ್ಶನೆ ಮಾಡಬೇಕು ಅಂತಿದ್ರೆ ಅವಸರ ಮಾಡ್ಕೋಬೇಡ್ರಿ. ಸಾಲಾಗಿ ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ನಿಧಾನವಾಗಿ ಬನ್ನಿ. ಎಷ್ಟೊತ್ತಾದರೂ ಕೂತಿರ್ತೀವಿ. ನಿಮ್ಮ ಭಕ್ತಿಯನ್ನು ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಈಗ ಮುಂದಿನ ಹುಣ್ಣಿಮೆ ಆವೇಶಕ್ಕೊಳಗಾಗಬೇಡಿ, ಭದ್ರಾವತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ.